ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ರಜಾ ಇದ್ದಿದ್ದ ಕಾರಣದಿಂದ ನಾವು ಎಲ್ಲ ಬಂದಿದ್ದೀವಿ ಟೆಂಪಲ್ಗೆ. ಸೊ ಯಾವ ಟೆಂಪಲ್ಗೆ ಬಂದಿದ್ದೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾನು ಈ ಟೆಂಪಲ್ಗೆ ಸುದಿ ಜೊತೆ ಬರ್ತಾ ಇರೋದು ಫಸ್ಟ್ ಟೈಮು. ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಕಾಲೇಜ್ ಡೇಸಲ್ಲಿದ್ದಾಗ ಬಂದಿದೆ. ಸೊ ಅದು ಯಾವ ಟೆಂಪಲ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ. ಸೊ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಫೈನಲಿ ನಾವು ಬಂದಿರೋದಂದು ಮೇಲ್ಕೋಟೆಗೆ ಬಂದಿದ್ದೀವಿ ಟೆಂಪಲ್ಗೆ. ಆಲ್ಮೋಸ್ಟ್ ಬಂದಿರೋದೇ ಟೈಮ್ ಆಗಿಬಿಟ್ಟಿದೆ. 1:15ಗೆ ಟೆಂಪಲ್ ಕ್ಲೋಸು. ನಾವು ಆಲ್ರೆಡಿ ಬಂದಿರೋದು 1:10ಕ್ಕೆ, ಇನ್ನು 20 ನಿಮಿಷ ಅಷ್ಟು ಟೈಮ್ ಇದೆ ಅಷ್ಟೇ. ಸೊ ಅಷ್ಟರಲ್ಲಿ ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ಬನ್ನಿ, ಛೋಟಾ ಬೋಟಾಗಳೆಲ್ಲ ಕರ್ಕೊಂಡು ನಾವು ಬಂದಿದ್ದೀವಿ ಇವತ್ತು. ಇಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ. ಸೊ ಬನ್ನಿ ಹೋಗೋಣ. ಟೆಂಪಲ್ ಒಳಗಡೆ ಹೋಗಿ ತುಂಬ ದಿನ ಆಗ್ಬಿಟ್ಟಿದೆ, ವರ್ಷಗಳೇ ಆಗ್ಬಿಟ್ಟೈತೆ ಅಂತ ಅನಿಸುತ್ತೆ. ಟೆಂಪಲ್ ಹತ್ರ ಹೋದಾಗ ನನಗೆ ಕನ್ಫ್ಯೂಸ್ ಆಯಿತು. ಏನಕ್ಕೆ ಅಂತಂದರೆ ನಾವು ಲಾಸ್ಟ್ ಟೈಮೆಲ್ಲ ಬಂದಾಗ ಈ ಸೈಡ್ ಬಂದಿರಲಿಲ್ಲ, ಆಪೋಸಿಟ್ ಸೈಡ್ ಬಂದಿದ್ವಿ. ಸೊ ಇದೇನಾ ಅಂತ ಅನಿಸ್ಬಿಡ್ತು. ಸೊ ಮುಂದೆ ಹೋಗಿ ನೋಡಿದಾಗ ಗೊತ್ತಾಯಿತು. ಸೊ ಸಂಡೇ ಆಗಿತ್ತಲ್ವ, ನಾವು ಆಲ್ಮೋಸ್ಟ್ 1:15 ಹತ್ತತ್ರ ಹೋಗಿದ್ವಿ. ನೀನು ಕ್ಲೋಸಿಂಗ್ ಟೈಮು. ಸೊ ರಶ್ ಎಲ್ಲ ಅಷ್ಟೊಂದೇನು ಇರಲಿಲ್ಲ. ಗೈಸ್, ಬಂದ ತಕ್ಷಣ ಬೇಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಇದುವರೆಗೆ ನಾನು ಇಲ್ಲಿಗೆ ಬಂದಾಗಿಂದ ಮಾಡಿದ ದರ್ಶನಗಳಲ್ಲಿ ಇದೆ ಬೆಸ್ಟ್ ದರ್ಶನ ಅಂತಲೇ ಹೇಳ್ಬೋದು. ಸ್ವಲ್ಪ ಹತ್ತಿರದಿಂದಲೇ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ. ಏನೋ ಟೈಮ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಏನು ಆಗಲಿಲ್ಲ. ಬೇಗನೆ ದರ್ಶನ ಮುಗಿಸ್ಕೊಂಡ್ವಿ. ಏನೋ ಒಂಥರ ಮನಸ್ಸು ಖುಷಿ. ಆ್ಯಂಡ್ ದೇವ್ರನ್ನ ಹತ್ತಿರದಿಂದ ನೋಡಿದ್ದು ಇನ್ನೂ ಖುಷಿ ಅನಿಸ್ತಾ ಇದೆ ನನಗೆ. ಸೊ ಬನ್ನಿ, ಇಲ್ಲಿ ಸುತ್ತಮುತ್ತ ಇನ್ನೊಂದಷ್ಟು ದೇವ್ರುಗಳಿದೆ, ಅದನ್ನೆಲ್ಲ ನೋಡಿಕೊಂಡು ಬರೋಣ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಸೊ ಎಲ್ಲೇ ಹೋದರೂ ಈ ಥರ ಕೋತಿಗಳಂತ ಇದ್ದೇ ಇರುತ್ತಲ್ವ, ಇದ್ರದ್ದೇ ಒಂದು ಸ್ಟೋರಿ ಆಗೋಯ್ತು. ಬೇಗ ದರ್ಶನನೇ ಮುಗೀತು. ಎಷ್ಟು ಒಂದು 10 ನಿಮಿಷದಲ್ಲೇ ದರ್ಶನ ಎಲ್ಲ ಮುಗೀತು ನಮ್ಮದು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ಟೆಂಪಲ್ ಬೇಗ ಕ್ಲೋಸ್ ಆಗ್ತಾಯಿದೆ ಅಂತ, ಅದಕ್ಕೋಸ್ಕರ. ಈಗ ಅಲ್ಲಿ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಇದ್ದಾರಲ್ವ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೇನೋ ಕಾರಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಮೆಟ್ಲು ಹತ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕಾರಲ್ಲಿ ಹೋಗೋಣ ಅಂತ ಇದ್ದಾರೆ. ಸೊ ಬನ್ನಿ ನೋಡೋಣ. ಮೆಟ್ಲು ಹತ್ಕೊಂಡು ಹೋಗ್ಬೇಕಿತ್ತು. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಮೆಟ್ಲು ಹತ್ಕೊಂಡು ಹೋಗಿದ್ವಿ, ಬಟ್ ಬೇಜಾರು. ನೋಡೋಣ ಬನ್ನಿ ಇನ್ನೆಲ್ಲಿಗೆ ಹೋಗ್ತೀವಿ ಅಂತ. ಸೊ ಇಲ್ಲೇನೋ ಒಂದು ಫೋಟೋಸು ತೊಗೊಳ್ಳಿಲ್ಲ ನಾವು, ಹಂಗೆ ಬಂದಿದ್ದೀವಿ. ಸೊ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಫೋಟೋಸ್ ಎಲ್ಲ ತೊಗೊಂಡು ಹೋಗಬೇಕು. ಸೊ ನೋಡೋಣ. ಪ್ರತಿ ಬಾರಿ ಮೆಟ್ಲು ಹತ್ಕೊಂಡು ಹೋಗೋ ನಾವು ಈ ಬಾರಿ ಕಾರಲ್ಲಿ ಹೊರಟ್ವಿ. ಸೊ ಅಲ್ಲಲ್ಲಿ ಪುಟ್ಟ ಮನೆಗಳು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿದು ನೇಚರ್ ಎಲ್ಲ ಚೆನ್ನಾಗಿತ್ತು. ನಾವು ಎಲ್ಲೈತಿದ್ವಿ? ಯಾವ ಬೆಟ್ಟ? ಅಲ್ಲ ಮಗಳೇ, ನರಸಿಂಹಸ್ವಾಮಿ ಬೆಟ್ಟ. ಕಲ್ಬೆಟ್ಟ ಅಂದ್ರೆ ಅಲ್ಲಿರೋದು, ಅಲ್ಲಿ ಹುಣಸೂರ್ ಹತ್ರ. ಇದು ನರಸಿಂಹಸ್ವಾಮಿ ಬೆಟ್ಟ. ಆಕ್ಚುಲಿ ಕಳ್ಬೆಟ್ಟ ಅನ್ನೋದಿರೋದು ಅಲ್ಲಲ್ವಾ, ಇಲ್ಲಿ ಹುಣಸೂರ್ ಹತ್ರ. ಹೇಳುವ. ಬೇಗೂರಲ್ಲಿ ಐತಾ? ಹೌದಾ. ಫೈನಲಿ ಬಂದಿದ್ದೀವಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಆ ಥರ ಹಾಕ್ಸ್ಕೊಂಡು ಬರೋಣ. ಸೊ ಬಂದಿದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ಅಂದರೆ ವೆಹಿಕಲಲ್ಲಿ ಬೆಟ್ಟದ ಮೇಲೆ ಬಂದಿದ್ದು. ನೋಡಿ ಇವಳು ಅಂತೆ ಬರ್ತಾರೆ, ಬನ್ನಿ. ಅವಳಿಗೆ ಅವ್ರ ಅಪ್ಪನೇ ಬರಬೇಕಂತೆ, ಇಲ್ಲಾಂದರೆ ಬರಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಬಂದಿರೋ ಅರ್ಧ ದಾರಿಲಿ ನಾವು ಮೆಟ್ಲದ್ದು ಬರ್ಬೋದಿತ್ತು, ಅಂದರೆ ನಾವು ಮೆಟ್ಲದ್ದು ಬರಲಿಲ್ಲ. ಒಂದಷ್ಟು ದೂರ ವೆಹಿಕಲಲ್ಲಿ ಬಂದು ಈಗ ಇಲ್ಲಿಂದ ಮೆಟ್ಲತ್ತಬೇಕು. ಸೊ ಚೆನ್ನಾಗಿರುತ್ತೆ. ನಾವು ಒಂಥರ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದು ಮೆಮೊರೀಸ್ ಎಲ್ಲ ರಿಕಾಲ್ ಆಗುತ್ತೆ. ಸೊ ಬನ್ನಿ, ದೇವಸ್ಥಾನ ಓಪನ್ ಇದೆಯಾ ಅಥವಾ ವ್ಯೂ ಯಾವ ರೀತಿ ಇದೆ ಅಂತ ನೋಡೋಣ ಇವಾಗ. ಅವರಪ್ಪ ಬರದೆ ಮೇಲೆ ಹತ್ತಲೇ ಇಲ್ಲ. ಸೊ ನಾವೀಗ 150 ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವಳಲ್ಲಿ ಅವ್ರ ಪಪ್ಪ ಜೊತೆ ಹೋಗ್ತಾ ಇದ್ದಾಳೆ. ಅವ್ರ ಪಪ್ಪ ಬರೋ ತನಕ ಅವಳು ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದು. ನಾವು ಸ್ಟಾರ್ಟ್ ಮಾಡಿದ್ದೆ 150 ಸ್ಟೆಪ್ಸಿಂದ. ಹೊತ್ಬೋದಲ್ಲ ಅಂತ ಅಂದ್ಕೊಂಡು ಹತ್ತುತ್ತಾ ಫುಲ್ ಸ್ಟ್ರೇನ್ ಆಗೋಯ್ತು. ಒಂದೊಂದು ಮೆಟ್ಲು ಕೂಡ ಸ್ವಲ್ಪ ಹೈಟ್ ಇತ್ತು. ಸೊ ಅದು ಹೆಂಗೋ ಕಾರಲ್ಲಿ ಬಂದಿದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಂಡ್ವಿ. ಅರ್ಧ ಮೆಟ್ಲು ಹತ್ತೆ ಇಷ್ಟು ಸುಸ್ತಾಗೈತೆ, ಫುಲ್ ಹತ್ತಿದ್ರೆ ನಮ್ಮ ಕತೆ ಬೇಡ ಅಂತ ಅನಿಸ್ಬಿಡ್ತು. ಯಾಕೆಂದರೆ ನಾವು ಹೋಗಿರೋದೇ ಕ್ಲೋಸಿಂಗ್ ಟೈಮ್, ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ನಾನು ಸುದಿ ಜಶ್ವಿ ಲಾಸ್ಟಲ್ಲಿ ಅಮ್ಮ ಅವರೆಲ್ಲ ಬೇಗೋರು. ಸೊ ನೋಡಿ
ಹೂ ಹಾಕೊಂಡಿರು ಅಂತ ಅಂದ್ಬಿಟ್ಟು ಕೋತಿ ಇಲ್ಲಿ ಹೂಗಳ್ನು ಬಿಡ್ತಾಯಿಲ್ಲ, ಹೂಗಳ್ನು ಹೇಳ್ಕೊಂಡು ಕಿತ್ಕೊಂಡು ತಿಂತಾಯಿತ್ತು. ಸೊ ಅವ್ರ ಮೇಲೆ ಕೂತ್ಬಿಟ್ಟಿದ್ದು. ಇದು ಒಳಗಡೆಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಮೇಲ್ಗಡೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ನಮ್ಮ ಪಾಪು ಫುಲ್ ಕ್ರೈಯಿಂಗ್, ಯಾಕೆಂದರೆ ಕೋತಿ ಬಂದು ಅವ್ರ ಪಾಪನ ಹೆಗ್ಲ ಮೇಲೆ ಕೂತ್ಬಿಟ್ಟಿತ್ತು. ಅವಳಿಗೆ ತುಂಬ ಭಯ ಆಗಿ ಅವಳು ಕೂಡ ಅಳ್ತಾ ಇದ್ಲು. ಸೊ ಇದು ಫೈನಲ್ ಲುಕ್ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ 108 ಕೆರೆಗಳಿದೆಯಂತೆ. ಅಲ್ಲಲ್ಲೇ ಒಂದು ಚಿಕ್ಕ ಚಿಕ್ಕ ಕೆರೆಗಳು ಕಾಣುತ್ತೆ. ಇಡೀ ಮೇಲ್ಕೋಟೆನೇ ನಾವು ಮೇಲೆ ನಿಂತ್ಕೊಂಡು ನೋಡ್ಬೋದು, ಅಷ್ಟು ಸುಂದರವಾಗಿ ಕಾಣುತ್ತೆ. ಬಟ್ ನಮ್ಮ ಬೇಜಾರು ಏನು ಅಂದರೆ ಯಾವಾಗಲೇ ಹೋದರೂ ಕೂಡ ಒಂದು ಫೋಟೋ ತೊಗೊಳ್ಳಲ್ಲ, ಏನಿಲ್ಲ, ಅದೇ ಒಂದು ಬೇಜಾರು. ಸರಿ ಬಿಡಿ ಹಂಗೂ ಹಿಂಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋಗಳು ತೊಗೊಂಡು ಬಂದ್ವಿ ಅಷ್ಟೇ. ಇನ್ನೇನು ಬರೀ ನೋಡಿಕೊಂಡು ಬರೋದು ಅಷ್ಟೇ ನಮ್ಮದು ಕೆಲಸ ಆಗೋಗಿತ್ತು. ಫೈನಲ್ ಪಾಯಿಂಟಿಗೆ ಬಂದಿದ್ದೀವಿ ನಾವೀಗ. ಸುದಿ ಹೆಗ್ಲು ಮೇಲೆ ಕೋತಿ ಕುತ್ಕೊಂತ ಅಂತೇಳಿ ಜಶ್ವಿ ಚಂದ ಅಳ್ತಾ ಇದ್ಲು. ಅವಳು ಅಳ್ತಾ ಇಲ್ಲು ಅಂದ್ಬಿಟ್ಟು ಅವರು ಅವಳನ್ನ ಕೆಳಗಡೆ ಕರ್ಕೊಂಡೋದ್ರು. ನಾವು ಇಲ್ಲಿ ಮೇಲ್ಗಡೆ ಇದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗೈತೆ. ಸೊ ನೋಡ್ತಾ ಇರ್ಬೋದು ನೀವು. ಇನ್ನು ಅದಾದಮೇಲೆ ಮಧ್ಯದಕ್ಕೆ ಬಂದ ತಕ್ಷಣ ಇಲ್ಲಿ ಚುರುಮುರಿ ಸ್ಟಾಲ್ಸ್ ಎಲ್ಲ ಇತ್ತು. ಅಲ್ಲೋಗಿ ಸ್ವಲ್ಪ ಚುರುಮುರಿ ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ಚುರುಮುರಿ ಕೂಡ ಚೆನ್ನಾಗಿತ್ತು. ನಮ್ಮ ಜಶ್ವಿ ಅಂತೂ ಕೋತಿಗೆ ಎರ್ಕೊಂಡು ಸೈಡಾಗಿ ಕುತ್ಕೊಬಿಟ್ಟಿದ್ಲು ಚುರುಮುರಿ ತಿಂತ. ಅದು ನೋಡ್ತಾ ಇನ್ನೂ ಅಳ್ತಾ ಇದ್ಲು. ಸೊ ಇಲ್ಲಿ ನೀವು ಅಲ್ಲಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಕೆರೆಗಳು ಹಾಗಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಫೈನಲಿ ಅಲ್ಲಿಂದ ನಾವು ಇನ್ನು ಹೊರಟ್ವಿ. ಆದರೂ ನಮ್ಮ ಜಶ್ವಿ ಸ್ವಲ್ಪ ಸೈಲೆಂಟಾಗೇ ಇದ್ಲು. ಇನ್ನು ಕೋತಿ ನೋಡ್ತಾ ಇದ್ದೀರಾ, ಅದು ಅಪ್ಪಪ್ಪ ಆಗ್ತಾನೆ ಪೂಜೆಗೆ ಅಂತ ಸಾಮಾನು ತೊಗೊಂಡೋಗ್ತಾಯಿದ್ರು. ಅದನ್ನು ಅರ್ಧದಲ್ಲೇ ಕಿತ್ಕೊಂಡು ತಿಂತಾಯಿತ್ತು. ಇನ್ನು ಅದಾದಮೇಲೆ ಮತ್ತೆ ಅರ್ಧ ಮೆಟ್ಲಿಟ್ಕೊಂಡು ನಾವು ಹೋಗಿದ್ದು ಇನ್ನೂ ಊಟದ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗೇ ಇತ್ತು ಊಟ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನು ಸ್ಪೆಷಲ್ ಇರುತ್ತೆ ಲಂಚ್ ಅಂತ. ಮಕ್ಕಳನ್ನ ಮಾತ್ರ ಕರ್ಕೊಂಡು ಬರಬಾರ್ದು ಗೈಸ್, ತುಂಬ ಹೊಟ್ಟೆ ಉರಿಸ್ತಾರೆ ಅಲ್ವಾ ಜಶ್ವಿ? ಸೊ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಬಟ್ ನಾವು ಪ್ರಿಫರ್ ಮಾಡಿದ್ದು ಅನ್ನಪೂರ್ಣೇಶ್ವರಿ ಮೆಸ್ಸು. ಈ ಮೆಸ್ಸಲ್ಲಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಮೋಸ್ಟ್ ಫೇವ್ರೇಟ್ ಅಂದರೆ ಪುಳಿಯೋಗರೆ ಮತ್ತು ಅದು ಪೊಂಗಲ್ ಇರುತ್ತಲ್ಲ, ಸಖತ್ತಾಗಿತ್ತು. ಸೊ ಅವರು ಮದುವೆ ಮನೆ ರೀತಿಯಾಗಿ ಊಟ ಮಾಡಿ ನಮ್ಮನ್ನ ಮೀನ್ಸ್ ಬಾಳೆ ಎಲೆ ಮೇಲೆ ಊಟ ಎಲ್ಲ ಬಡಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ಇದು ನೋಡಿ ಬೆಲ್ಲದ ಪೊಂಗಲ್ಲು ಎಷ್ಟು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಫ್ಲೇವರ್ಫುಲ್ ಆಗಿತ್ತು. ಆ್ಯಂಡ್ ಊಟ ಮಾತ್ರ ಫುಲ್ ಮಸ್ತಿತ್ತು. ಚಪಾತಿ, ಪುಳಿಯೋಗರೆ ಆ ಥರ. ನನಗಂತೂ ಪುಳಿಯೋಗರೆ ಮೋಸ್ಟ್ ಫೇವ್ರೇಟಾಗಿ ಅದನ್ನು 2 ಸಲ ಹಾಕ್ಸ್ಕೊಂಡು ತಿಂದೆ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಮೇಲ್ಕೋಟೆಗೆ ಹೋದರೆ ಈ ಮೆಸ್ಗೆ ಹೋಗೋದಂತೂ ಮರಿಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಥೆಂಟಿಕ್ ಮೇಲ್ಕೋಟೆ ಪುಳಿಯೋಗರೆನೇ ಸಿಗುತ್ತೆ. ಇನ್ನು ಚಪಾತಿ ಅದಾದಮೇಲೆ ಅನ್ನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ಮೊಸರನ್ನ ಅಂತೂ ಮೋಸ್ಟ್ ಫೇವ್ರೇಟ್ ಆಗೋಯಿತು ನನಗಂತೂ. ಸೊ ಇಲ್ಲಿ ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಬರೀ ಲಂಚ್ ಮಾತ್ರ ಇತ್ತು. ಟೆಂಪಲ್ಗೆ ಹೋಗ್ಬೇಕಾದ್ರೆ ಇದು ಬಂದು ನಮಗೆ ರೈಟ್ ಸೈಡಲ್ಲೇ ಸಿಗುತ್ತೆ, ಅನ್ನಪೂರ್ಣೇಶ್ವರಿ ಮೆಸ್ ಅಂತ. ಸೊ ನೀವು ನೋಡ್ತಾ ಇದ್ದಿರ್ಬೋದು, ಅದೇ ಟೆಂಪಲ್ಗೆ ಹೋಗೋ ರೋಡು. ಇಲ್ಲೇ ಚಿಕ್ಕದಾಗಿ ಕಾಣುತ್ತೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಈಗ ಊಟ ಮುಗಿಸ್ಕೊಂಡು ನಾವು ಬಂದಿದ್ವಿ ಕಲ್ಯಾಣಿ ಹತ್ರ. ಆ್ಯಂಡ್ ಜಶ್ವಿ ನೋಡಿ ಐಸ್ ಕ್ರೀಮ್ ತಿಂತ ಬರ್ತಾ ಇದ್ದಾಳೆ. ನೋಡ್ಬಾರ್ದು, ನೋಡೋದು ಕಾರ್ ಬರ್ತೈತೆ. ಬಟ್ ಈ ಮಕ್ಕಳನ್ನಂತೂ ತುಂಬ ಸೇಫಾಗಿ ನೋಡ್ಕೋಬೇಕು, ಯಾಕೆಂದರೆ ಕಾರ್ಗಳು ಜಾಸ್ತಿ ಬರ್ತಾ ಇದೆ. ಸೊ ಈಗ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಚೆನ್ನಾಗಿರುತ್ತೆ ಕಲ್ಯಾಣಿ ಹತ್ರ. ದೆನ್ ಇದಾದಮೇಲೆ ಶೂಟಿಂಗ್ ಪ್ಲೇಸ್ ಮತ್ತು ಧನುಷ್ಕೋಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕರ್ಕೊಂಡು ಹೋಗೋರು ಹೇಗೆ ಡಿಪೆಂಡ್ ಮಾಡ್ತಾರೆ. ಸೊ ಹಂಗೆ ಹೋಗೋದು ಅಲ್ವಾ ಮಗಳೇ? ಆಯಿತಾ? ಖರ್ಚು ಹೋಗಿ. ಸೊ ಬನ್ನಿ ಈಗ ಕಲ್ಯಾಣಿ ಹತ್ರ ಹೋಗೋಣ. ಈಗ ಇಲ್ಲಿ ಒಂದಷ್ಟು ಮಕ್ಕಳು ಡ್ಯಾನ್ಸ್ನೆಲ್ಲ ಮುಗಿಸ್ಕೊಂಡು, ಅಂದರೆ ಕಂಬ ಎಲ್ಲ ಚೆನ್ನಾಗಿದೆ ಅಲ್ವಾ, 12 ಕಂಬ ಅನಿಸುತ್ತೆ. ಸೊ ಇಲ್ಲೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ನ ತೊಗೊಂಡು ಈಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ತುಂಬ ಪೀಸ್ಫುಲ್ಲಾಗಿದೆ. ಇಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಸೊ ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಈ ಕಂಬದ ಹತ್ರ ನಿಂತ್ಕೊಂಡು ನೋಡಿದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಕಂಬ 12 ಕಂಬ ಅಂದ್ಕೊಂಡಿದ್ದೆ, ಬಟ್ ಇದು 16 ಕಂಬಗಳು. ನೋಡಿ ಒಂದೊಂದು ಕಂಬದ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ನರಸಿಂಹಸ್ವಾಮಿ ಹಾಗೂ ಇದು ಚೆಲುವನಾರಾಯಣ ಸ್ವಾಮಿ, ಪ್ರತಿಯೊಂದು ಕೃಷ್ಣ. ಸೊ ಪ್ರತಿಯೊಂದನ್ನು ತುಂಬ ಡೀಟೇಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಮುಂದೆ ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ಈ ಥರ ಕನ್ಸ್ಟ್ರಕ್ಟ್ ಮಾಡೋಕ್ಕಂತೂ ಸಾಧ್ಯ ಅಂತೂ ಆಗೋದಿಲ್ಲ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ವ್ಯೂ ಮಾತ್ರ ಸೂಪರಾಗಿದೆ ನೋಡಿ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.
ದೆನ್ ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ನಾವು ಧನುಷ್ಕೋಟೆಗೆ ಹೋದ್ವಿ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಇದು ಒಂಥರ ಮೆಟ್ಲುಗಳೇ ಎಲ್ಲ ಬಂಡೆನೇ ಸ್ವಲ್ಪ ಮೆಟ್ಲಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ರೀತಿ ಸೈಡಲ್ಲಿ ಕೊಟ್ಟಿದ್ರು ತಡೆಗೋಡೆಯಾಗಿ. ತುಂಬ ಚೆನ್ನಾಗಿತ್ತು. ಬಟ್ ಹತ್ತಷ್ಟರಲ್ಲಿ ತುಂಬ ಸುಸ್ತು ಆಗೋಯಿತು. ಸ್ವಲ್ಪ ವಾಕಿಂಗು ಇತ್ತು. ನಾವು ಬಂದಿರೋದು ಇವಾಗ ಧನುಷ್ಕೋಟೆಗೆ. ಎಷ್ಟು ಟಾಪಲ್ಲಿ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ತುಂಬ ಎನರ್ಜಿ ಬೇಕು ಇಲ್ಲಿಗೆಲ್ಲ ಬರಬೇಕು ಅಂದರೆ. ನಾವು ಡೈಲಿ ವಾಕ್ ಮಾಡಲ್ಲ, ಏನಿಲ್ಲ, ಒಂದು 10 ಮೆಟ್ಲು ಹತ್ತಿದ್ರೂ ಸುಸ್ತಾಗೋಗುತ್ತೆ. ನಮ್ಮ ಸುದಿ ಮತ್ತು ಜಶ್ವಿ ಕೆಳಗಡೆನೇ ಕುತ್ಕೊಬಿಟ್ಟಿದ್ದಾರೆ. ನಾವು ಮಾತ್ರ ನಾನು ನೋಡಲೇಬೇಕು, ಏಕೆಂದರೆ ಫ್ರೆಂಡ್ಸ್ ಜೊತೆ ಬಂದಾಗ ನೋಡಿದಾಗ ತುಂಬ ರಶ್ ಇತ್ತು. ಅಷ್ಟು ವ್ಯೂಸ್ ಏನೂ ನೋಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನೋಡಲೇಬೇಕು ಅಂತ ಹೇಳ್ಕೊಂಡು ಬಂದಿದ್ದೀವಿ. ಸಕ್ಕತ್ತಾಗಿದೆ. ಆ್ಯಂಡ್ ಫೋಟೋ ಶೂಟ್ಗಂತೂ ಮಾಡಿಸ್ದಂಗಿದೆ ಪ್ಲೇಸ್. ಸೊ ಬನ್ನಿ, ಇಲ್ಲಿ ಸೀತಾ ಕೂಡ ಇದೆ, ನೋಡೋಣ. ವ್ಯೂಸ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಫುಲ್ಲು ಬೆಟ್ಟದ ಹತ್ರ ಈ ಕಡೆ ಚಿಕ್ಕ ರೋಡಲ್ಲಿ ಹೋಗಬೇಕು ನಾವು, ಅದು ಸೀತಾ ಕೊಡಗೆ. ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ವ್ಯೂ. ನೋಡಿ ಇಲ್ಲಿ ಎಷ್ಟು ಮೇಲ್ಕೋಟೆಯಲ್ಲಿ ಒಂದಷ್ಟು ಕೆರೆಗಳೈತಂತೆ, 108 ಅದೆಷ್ಟೋ ನೋಡಿ ಕೊಳಗಳು ಎಷ್ಟೊಂದು ಕಾಣಿಸ್ತೈತೆ ಅಂತ. ಇಲ್ಲ ವಾ ನೋಡಿ. ಸೊ ಇನ್ನು ಕೆಳಗಡೆ ಇಳಿಬೇಕು ನೋಡಿ, ಇಲ್ಲಿ ಹೋಗ್ತಾ ಇದ್ದಾರಲ್ವ. ಇದೊಂಥರ ಟ್ರಕ್ಕಿಂಗ್ ರೀತಿ ಇದೆ, ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು. ಸೊ ನೀವು ಕೂಡ ಒನ್ಸ್ ವಿಸಿಟ್ ಮಾಡಿ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ. ಆ್ಯಕ್ಚುಲಿ ನೀವು ನೋಡಿರಲಿಲ್ಲ, ಅಮ್ಮ ಈ ಕಡೆ ಹತ್ತಿರಲಿಲ್ಲ. ಇಲ್ಲಿ ನೋಡಿ ನಮ್ಮ ಸುದಿ ಮಾತ್ರ ಮಿಸ್ ಮಾಡ್ಕೊಂಡ್ರು. ನನಗೆ ಮೇಲ್ಕೋಟೆ ಬಂದಿರೋದು ಏನು ವಿಶೇಷ ಅಂದರೆ, ನನ್ನ ಸುದಿ ಜೊತೆ ಬಂದಿರೋದು ಇದು ಫಸ್ಟ್ ಟೈಮ್ ಮೇಲ್ಕೋಟೆಗೆ. ಸೊ ತುಂಬ ವರ್ಷದಿಂದ ಕೇಳ್ತಾ ಇರ್ಬೇಕಾದ್ರೆ ಈ ಬಾರಿ ಏನೋ ಒಂದು ರೀಸನ್ನಿಂದ ಕರ್ಕೊಂಡೋದ್ರು. ಸೊ ನೀವು ಈ ವ್ಯೂ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕೆರೆಗಳಿದೆ. ಸೊ ಇಲ್ಲಿ ಒಂದು ವಿಶೇಷವಾದ ಸ್ಥಳ ಇದೆ, ಅದೇ ಬಂದು ಸೀತಾಮುಡ. ಅದ್ರದ್ದು ಕೂಡ ಸ್ವಲ್ಪ ಇತಿಹಾಸನೇ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವು ಕೂಡ ನೋಡ್ಕೊಳ್ಳಿ, ಯಾರೆಲ್ಲ ಮೇಲ್ಕೋಟೆಗೆ ಹೋಗಿಲ್ಲ ಅವರೆಲ್ಲ ನೋಡ್ಕೊಳ್ಳಿ. ಆ್ಯಂಡ್ ನೀವು ಮೆಟ್ಲುಗಳು ನೋಡ್ತಾ ಇರ್ಬೋದು, ಎಷ್ಟು ಸ್ವಲ್ಪ ಸ್ಲೈಡ್ ಆಗಿದೆ ಅಂತಂದರೆ ಸ್ವಲ್ಪ ಮಿಸ್ಸಾದ್ರೆ ಜಾರ್ತೀವಿ, ಅಷ್ಟು ಇದಾಗಿದೆ. ಕೇರ್ಫುಲ್ಲಾಗಿ ಬರಬೇಕು. ಇನ್ನು ನಾವು ಸೀತಾಮುಡಕ್ಕೆ ಬಂದ್ವಿ. ಸುದಿ ಜಶ್ವಿ ಎಲ್ಲ ಸ್ವಲ್ಪ ಅಲ್ಲೇ ಉಳ್ಕೊಬಿಟ್ರು, ನಮಗಾಗಲ್ಲ ಬರಲಿಕ್ಕೆ ಅಂತ. ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು, ಅಮ್ಮನ ಮತ್ತು ನನ್ನ ತಮ್ಮ ಬಂದ್ವಿ. ಇಷ್ಟು ಚೆನ್ನಾಗಿ ಬಂದು ಇಲ್ಲಿದು ಫುಲ್ಲು ನೋಡಿದ್ರೆ ಎಷ್ಟು ನೋಡಿದ್ರೆ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ವ್ಯೂ. ಸೊ ಫೈನಲಿ ಬನ್ನಿ, ಅಲ್ಲೆಲ್ಲ ಜನಗಳು ನಿಂತಿದ್ದಾರಲ್ಲ, ಸೊ ಇದೇ ಸೀತಾಮುಡ. ಅಂದರೆ ರಾಮ ಮತ್ತು ಸೀತೆ ವನವಾಸಕ್ಕೆ ಬಂದಾಗ ಸೀತೆಗೆ ನೀರು ಕುಡಿಬೇಕು ಅನಿಸುತ್ತೋ ಏನೋ ಮೇ ಬಿ. ಸೊ ಆಗ ರಾಮ ಜಲನ ಉತ್ಪತ್ತಿ ಮಾಡ್ತಾರೆ, ಅದು ಇದೇ ಸೀತಾಮುಡ. ಇಲ್ಲಿ ಇದ್ರದ್ದು ಬಗ್ಗೆ ಬರೆದಿದೆ, ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಧೂಳಿಯಿಂದೊಡಗಿದ ಶ್ರೀರಾಮನ ಚರಣವಿಂದಿದ ಪೂಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನು ನೀಡುತ್ತೇನೆಂದು ಶಾಸ್ತ್ರಗಳು ಸಾರಿವೆ. ಸೊ ಇದು ಪಾದ. ದೆನ್ ಇದು ನೋಡಿ, ಇದು ರಾಮನ ಪಾದನೋ ಸೀತಾ ಪಾದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ದೊಡ್ಡದಾಗಿದೆ. ನಮ್ಮ ಕೈ ಇಷ್ಟೇ. ಆ್ಯಕ್ಚುಲಿ ಈ ನೀರನ್ನ ನೀವು ನೋಡ್ತಾ ಇರ್ಬೋದು, ತುಂಬ ಗಲೀಜು ಅನ್ಸುತ್ತೆ, ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿದೆ. ನಾವು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ಈ ನೀರನ್ನ ಕುಡಿತಾ ಇದ್ರು, ಯಾಕೆಂದರೆ ಸೀತೆಗೋಸ್ಕರ ಎಲ್ಲ ಪಾಚಿಗಳ ಥರ ಅಂತ ಮೊಡ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಒಂದು ಫಿಶ್ ಇಲ್ಲ, ಈ ನೀರು ಕುಡಿತಾರೆ, ಅದು ನನಗೆ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ದೇವ್ರುಗಳಿದೆ, ನಮ್ಮ ಹಾಗೆ ಅಲ್ಲಿ ರಾಮ ಅಂತ ಕೆತ್ತಿದ್ದಾರೆ. ಸೊ ಅಲ್ಲಿಂದನೇ ನೀರೆಲ್ಲ ಬರೋದು ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ರಾಮ ಅಂತೆಲ್ಲ ಎಷ್ಟು ಚೆನ್ನಾಗಿ ರಾಮಾಯಣ ಅಂತ ಏನೋ ಇದೆಲ್ಲ ಒಂದೊಂದು ನೋಡ್ಬೇಕಾದ್ರೆ ಇದು ನೀರು ತುಂಬ ಫೀಲ್ ಆಗುತ್ತೆ. ಸೊ ನೀರು ಹೆಂಗೆ ಕಾಣಿಸ್ತೈತೆ ಅಂದರೆ, ಮೇಲ್ಗಡೆ ಇರೋ ಕಟ್ಟಡನೇ ನೀರು ಮೇಲೆ ಬಿದ್ದು ಕಾಣಿಸ್ತೈತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಇವ್ರು ಬಂದ್ರೆ ಇನ್ನು ಪಾಪುಗಳನ್ನ ಕೇಳಬೇಕಾ, ನೀರಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಂಗಾಗಿ ನಮ್ಮ ಜಶ್ವಿನೂ ಕೂಡ ನೀರೊಳಗಡೆ ಹಂಗೆ ಆಟಾಡ್ತಾ ಇಲ್ಲ. ಅಷ್ಟರಲ್ಲಿ ಗಹನ ಅವರೆಲ್ಲ ಬಂದರು. ಸೊ ಅಲ್ಲೂ ಹೋಗಿ ಜಶ್ವಿ ಗಹನ ಜೊತೆನೂ ಕೂಡ ಒಂದು ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಳು. ಸೊ ನಮ್ಮ ಪಾಪಗಂತೂ ನೀರು ಅಂದರೆ ತುಂಬ ಇಷ್ಟ. ಅದು ಯಾವಾಗಿಂದ ಅಂದರೆ ಬೀಚಕ್ಕೆ ಕರ್ಕೊಂಡೋಗಿದ್ವಿ ಅಲ್ವಾ, ಆವಾಗಿಂದ ನೀರು ಕಂಡ್ರೆ ತುಂಬ ಇಷ್ಟ ಇದೆ ಅವಳಿಗೆ.
ಸೊ ಇದೆಲ್ಲ ಫುಲ್ಲು ಬಂಡೆ ಮಧ್ಯ ಇದು ನೀರಿರೋದು ಅನಿಸುತ್ತೆ. ಈ ರಾಮ ಅವರು ಹೆಂಗೆ ಬಂದು ಯಾವ ಥರ ಇದನ್ನು ಕ್ರಿಯೇಟ್ ಮಾಡಿದರು ಅನ್ನೋದೇ ಒಂದು ರೋಮಾಂಚನಕಾರಿ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಈ ಹಣ್ಣು ಸಿಕ್ತು. ಈ ಹಣ್ಣು ಯಾವುದು ಗೊತ್ತಾ? ಕಾರೆ ಹಣ್ಣು ಅಂತ. ಸೊ ಈ ಹಣ್ಣನ್ನ ಕಿತ್ಕೊಂಡು ನಾವು ಜಾಮಿಟ್ರಿ ಬಾಕ್ಸ್ಗಳಿಗೆ ಇಟ್ಕೊಂಡು ಕಲ್ಲಿಟ್ಕೊತಾ ಇದ್ವಿ. ಸೊ ಅದು ಹಣ್ಣಾಗ್ತಾಯಿತ್ತು, ಅದನ್ನ ಇಟ್ಕೊಂಡು ತಿಂತಾಯಿದ್ವಿ ನಾವು. ಎಂಥದ್ದು ಧನುಷ್ಕೋಡಿಗೆ ಬಂದಾಯಿತು. ಇಲ್ಲಿ ಅಲ್ಲೆಲ್ಲ ನೋಡ್ಕೊಂಡ್ವಿ. ಇನ್ ಕೇಸ್ ಅವ್ರು ಒಪ್ಕೊಂಡ್ರೆ ಅದೇ ರಾಯಗೋಪುರಕ್ಕೆ ಹೋಗೋಣ, ಇಲ್ಲಾಂದರೆ ಮನೆ. ಬಟ್ ಪ್ಲೇಸ್ ಮಾತ್ರ ಸೂಪರ್ ಆಗೈತೆ ಆ್ಯಂಡ್ ಯಾರು ಜನ ಇಲ್ಲ. ಸೊ ಈ ಥರದೇ ನಾವು ಕೂಡ ಕೇಳೋದು, ಜನ ಜಾಸ್ತಿ ಇರಬಾರ್ದು, ಪ್ಲೇಸ್ನ ನೀಟಾಗಿ ನೋಡ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಈಗ ಬಂದಿದ್ದು ಇಲ್ಲಿಗಂತೂ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ. ಅದಾದಮೇಲೆ ನಾನು ಇಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗಲೇಬೇಕು ಅಂತ ಅಂದೆ. ನಾವೆಲ್ಲ ಲಾಸ್ಟ್ ಟೈಮ್ ಫ್ರೆಂಡ್ಸ್ ಬಂದಾಗ ಹೋಗಿರಲಿಲ್ಲ ಇಲ್ಲಿಗೆ. ಇವ್ರನ್ನ ಕರೆದರೆ ನಾವು ಬರೋಲ್ಲ, ನೀವು ಹೋಗಿ ಅಂತ ಹೇಳಿದ್ರು. ಸರಿ ಬಿಡಿ ನಾವೇ ಹೋದ್ರೆ ಆಯ್ತು ಅಂತ ಹೋದ್ವಿ. ಇದು ರಾಯನಾಥ್ ಕೋಟೆ ಅಂತ. ಆಲ್ಮೋಸ್ಟ್ ಎಲ್ಲ ಕನ್ನಡ ಫಿಲಮ್ ಶೂಟಿಂಗ್ಸು ಇಲ್ಲೇ ನಡೆದಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಯಾರ್ಯಾರು ನೋಡಿಲ್ಲ ಅವ್ರಿಗೆ ಮಾತ್ರ ಇದು ಅನಿಸುತ್ತೆ. ಸೊ ಹೋದ್ವಿ ನಾವು. ಚಿಕ್ಕದ್ರಲ್ಲಿ ಬಂದಾಗ ಇಲ್ಲೆಲ್ಲ ಆಟ ಆಡೋದೆಲ್ಲ ಇತ್ತು. ಬಟ್ ಇವಾಗ ನೋಡಿ ಫುಲ್ಲೆಲ್ಲ ಫೋಟೋಶೂಟ್ ಪ್ಲೇಸೇ ಆಗೋಗಿದೆ. ಸೊ ನನಗೆ ಇದೆಲ್ಲ ಫೋಟೋಶೂಟ್ ನೋಡ್ಬೇಕಾದ್ರೆ ಅನಿಸ್ತಾಯಿತ್ತು, ನಾವು ಮಿಸ್ ಮಾಡ್ಕೊಂಡ್ವಲ್ಲ ಆ ಫೋಟೋಶೂಟ್ ಅನ್ನೋದನ್ನ ಅಂತ ಅನಿಸ್ತಾಯಿತ್ತು. ಬಟ್ ಇಲ್ಲಿ ಬಿಡೋ ಪರವಾಗಿಲ್ಲ ಅಂತ ಅಂದ್ಕೊಂಡು ನನಗೆ ಸುಮ್ಮನಾದ್ವಿ. ಸೊ ಇದೇ ಗೊತ್ತಾ ವಿಷ್ಣುವರ್ಧನ್ ಅವ್ರ ಪಿಕ್ಚರಲ್ಲಿ ನ್ಯಾಯ ಎಲ್ಲ ಹೇಳ್ತಾರಲ್ಲ, ಸಿಂಹಾದ್ರಿಯ ಸಿಂಹದಲ್ಲಿ ಅನಿಸುತ್ತೆ. ಎಸ್, ಸಿಂಹಾದ್ರಿಯ ಸಿಂಹದಲ್ಲಿ ನ್ಯಾಯ ಹೇಳ್ತಾರಲ್ಲ. ಸೊ ಅದು ಇದೇ ಸ್ಪಾಟು. ಹಾಗೆ ಇವಾಗ ರಿಕ್ಕಿ ಫಿಲಮ್ ಸಾಂಗ್ ಇದೆಯಲ್ಲ, ಓ ಬೇಬಿ ಒನ್ಸ್ ಅಗೇನ್ ಐ ವಾಂಟ್ ಸಿಂಗ್ ವಿತ್ ಯು, ಆ ಸಾಂಗ್ನ ಕೂಡ ಇದೇ ಪ್ಲೇಸಲ್ಲಿ ಶೂಟ್ ಮಾಡಿದ್ದು. ಸೊ ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಾ, ಸೂರ್ಯವಂಶದಲ್ಲಿ ಉಮಾಶ್ರೀ ಮೇಡಮ್ ಅವರು ಚವ್ರಿಗೆ ಇಟ್ಕೊಂಡು ಬರ್ಬೇಕಾದ್ರೆ ಮೀನ್ಸ್ ಪೂಜಾರು ಚವ್ರಿಗೆ ಇಟ್ಕೊಂಡು ಬರ್ಬೇಕಾದ್ರೆ ಅವರು ನೀರು ತೊಗೊತಾರಲ್ಲ ಬಿಂದಿಗೆಯಿಂದ. ಸೊ ಅದೇ ಸ್ಪಾಟ್ ಅದು. ಸೊ ಎಷ್ಟು ಚೆನ್ನಾಗಿದೆ. ಮೇ ಬಿ ಇನ್ನೂ ಇತ್ತೇನೋ, ಮೇ ಬಿ ಎಲ್ಲೋ ಎಲ್ಲ ಹಾಳಾಗಿಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಬನ್ನಿ ಮೇಲೊಂದ್ಸಲ ಹೋಗೋಣ, ಹೆಂಗಿದೆ ನೋಡೋಣ. ಯಾಕೆಂದರೆ ನಾವು ರೈಟ್ ನೋಡಲಿ, ಲೆಫ್ಟ್ ನೋಡಿ, ಸ್ಟ್ರೈಟ್ ನೋಡಲಿ, ಬ್ಯಾಕ್ ನೋಡಿ, ಎಲ್ಲ ಕಡೆನೂ ಬರೀ ಫೋಟೋಶೂಟ್ ಅನ್ನೋದೇ ನಡೀತಾ ಇತ್ತು. ಸೊ ಇದೊಂಥರ ಶೂಟಿಂಗ್ ಸ್ಪಾಟ್ ಅನ್ನೋದೇ ಆಗೋಗಿದೆ. ಸೊ ಇದು ಮೇಲ್ಗಡೆ ನೋಡಿ ಇದೆ ಅಂತ ರಾಯಗೋಪುರ ಅಂತ, ಅಂದರೆ ಎಷ್ಟೋ ಶೂಟಿಂಗ್ ಪ್ಲೇಸ್ ಆಗಿದೆ ಇಲ್ಲಿ, ಶೂಟಿಂಗ್ ಸ್ಪಾಟ್ ಕೂಡ ಇದು. ಯೂಶ್ವಲಿ ನೀವೆಲ್ಲ ನೋಡಿರ್ತೀರಲ್ವ ಸಿಂಹಾದ್ರಿಯ ಸಿಂಹ ಫಿಲಮು. ಸೊ ಅದೆಲ್ಲ ಇಲ್ಲೇ ಶೂಟ್ ಆಗಿರೋದು. ಸುದ್ದಿಯವ್ರು ಯಾರೂ ಕೂಡ ಬರಲಿಲ್ಲ, ನಾನೇ ನೋಡಲೇಬೇಕು, ಬನ್ನಿ ನೀವು ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ. ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ. ಸೊ ನೀವೆಲ್ಲ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ. ಅಲ್ಲಿ ಮೇಲೆ ಹತ್ಬೋದು, ಬಟ್ ಹೆಂಗೆ ಹತ್ತೋದು ಅಂತ ನೋಡಬೇಕು. ಆ ಕಡೆ ಎಲ್ಲರೂ ಪ್ಲೇಸ್ ಇದ್ದರೆ ಹತ್ತೋಣ, ಬನ್ನಿ ನೋಡೋಣ. ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡೇ ಬಿಡೋಣ. ತುಂಬ ಅಂದರೆ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತಾ ಇದೆ ಮಾತ್ರ, ಇಲ್ಲಿ ತುಂಬ ಶೂಟ್ಸ್ ನಡೀತಾ ಇದೆ. ಸೊ ನೋಡೋಣ ಬನ್ನಿ ಹೆಂಗೆ ಹತ್ತೋದು ಅಂತ. ಫೈನಲಿ ಬಂದಿದ್ದೀವಿ ಟಾಪ್ಗೆ ನೋಡಿಕೊಂಡು. ನಾನು ಮತ್ತು ಪುನಃ ಅಲ್ಲಿ ಕೂತಿದ್ದಾರೆ ಅಕ್ಕ ಮತ್ತು ಅಮ್ಮ, ನಾವಿಲ್ಲಿದ್ದೀವಿ. ಅವರದೆಲ್ಲ ಕಾರಲ್ಲಿ ಕೂತಿರ್ತಾರೆ. ಸೊ ಮಸ್ತಾಗೈತೆ ಮಾತ್ರ ಪ್ಲೇಸು. ಇಡೀ ವ್ಯೂವೇ ಕಾಣ್ತಾ ಇಲ್ಲಿ ನೋಡಿ ನಿಮಗೆ. ನರಸಿಂಹಸ್ವಾಮಿ ದೇವಸ್ಥಾನ ತೋರಿಸ್ತೀನಿ. ಇದು ಮೇಲ್ಗಡೆಯಿಂದ ವ್ಯೂ. ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ಮಾತು ಏನಂತ ಹೇಳಿದ್ರೆ, ಇಲ್ಲೆಲ್ಲ ಫೋಟೋಶೂಟ್ನ ನೋಡ್ತಾ ಇದ್ದರೆ ನನಗೆ ಇವಾಗ ಮೀನ್ಸ್ ಒಂಥರ ಆಸೆ ಆಗ್ತಾಯಿದೆ, ನಾವು ಮಾಡಿಸ್ಕೋಬೋದಿತ್ತಲ್ಲ ಅಂತ. ಬಟ್ ಅನ್ಫಾರ್ಚುನೇಟಾಗಿ ಆಗಿಲ್ಲ. ಬಟ್ ಬೇರೆಯವ್ರು ಮಾಡಿಸೋದನ್ನ ನೋಡಿ ಎಂಥದ್ದು ನೋಡ್ಕೊಬೇಕಷ್ಟೇ, ಖುಷಿ ಪಡಬೇಕಷ್ಟೇ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. Thank you for watching and see you in the next video ಅಂತ ಹೇಳ್ತಾ ಬಾಯ್.